ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾಧರಿ ವ್ಲಾಗ್ಸ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಮಂಡೇ ವ್ಲಾಗ್ ಶೇರ್ ಮಾಡೋಣ ಅಂತ. ಆ್ಯಂಡ್ ಈ ವ್ಲಾಗ್ನಲ್ಲಿ ನಮ್ಮ ಜೆಶಿದು ಅಂದರೆ ಅದೇ ನನ್ನ ಚಿಕ್ಕ ಮಗುಂದು ನಾಮಕರಣ ಫಂಕ್ಷನ್ದು ಆಲ್ಬಮ್ ಕೂಡ ಬಂದಿದೆ. ಅದು ತುಂಬ ದಿನ ಆಯಿತು ಬಂದು, ಬಟ್ ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಸೊ ಇವತ್ತು ಅದನ್ನು ಶೇರ್ ಮಾಡ್ತೀನಿ. ಹಾಗೆ ಆಂಧ್ರ ಸ್ಟೈಲ್ ಪಪ್ಪುದು ಒಂದು ಶಾರ್ಟಾಗಿ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಇವತ್ತು ಬೆಳಗ್ಗೆನೇ ಪೂಜೆ ಅಂತೂ ಕಂಪ್ಲೀಟ್ ಆಗೋಗಿದೆ. ಆ್ಯಂಡ್ ನಾನು ರಂಗೋಲಿ ತೋರಿಸ್ತೀನಿ ಬನ್ನಿ. ಅದು ಏನೋ ಹೆಂಗೋ ಹಾಕೋಣ ಅಂತ ಹೋದೆ, ಬಟ್ ಅದು ಹೆಂಗೋ ಬಂದ್ಬಿಡ್ತು. ಒಟ್ಟಿನಲ್ಲಿ ಇಷ್ಟು ದೊಡ್ಡದಾಗಂತೂ ಬಂದುಬಿಟ್ಟಿದೆ. ನಾನು ಆ್ಯಕ್ಚುಲಿ ಚಿಕ್ಕದಾಗಿ ಹಾಕ್ಬೇಕು ಅಂದ್ಕೊಂಡೆ, ಬಟ್ ಅದು ತುಂಬ ಚಿಕ್ಕದಾಗುತ್ತೇನೋ ಅಂತ ಲೈನ್ಸು ಸ್ವಲ್ಪ ದೊಡ್ಡದು ಮಾಡಿದೆ, ಬಟ್ ಅದು ಅಷ್ಟು ದೊಡ್ಡದಾಗಿ ಬಂದುಬಿಟ್ಟಿದೆ. ಅದು ಲುಕ್ ಚೆನ್ನಾಗಿದೆ ಇರಲಿ ಇವತ್ತಿಗೆ ಅಂತ ಹಾಗೆ ಬಿಟ್ಬಿಟ್ಟೆ ಮತ್ತೆ. ಸೊ ಸದ್ಯಕ್ಕೆ ನಮ್ಮ ಜಶಿತ್ ಅಂತೂ ಮಲಗಿದ್ದಾನೆ. ಆ್ಯಂಡ್ ಚಿನ್ನು ಸ್ಕೂಲ್ಗೆ ಹೋಗಿದ್ದಾನೆ. ಸೊ ಮಧ್ಯಾಹ್ನ ಅವನು ಕರ್ಕೊಂಬರ್ಬೇಕು. ಮಾರ್ನಿಂಗ್ ಡ್ರಾಪ್ ಬಂತು ಮಾಡಿಬಿಟ್ಟು ಬಂದಿದ್ದೀನಿ. ಮನೆ ಅಂತೂ ಸಿಕ್ಕಾಪಟ್ಟೆ ಎಲ್ಲಿಂದ ಅಲ್ಲೇ ಇದೆ. ಇಲ್ಲಿ ನೋಡಿ, ಬಟ್ಟೆಗಳಾಗಲಿ, ಹಾಸಿಗೆ ಮೇಲೆ ನಮ್ಮ ಜಶಿದು ಚೇರ್ ಆಗಲಿ, ಆ್ಯಂಡ್ ಇನ್ನು ಇಲ್ಲಿ ದಿವಾನ ಮೇಲೆ ಬಂದರೆ ಇನ್ನು ಎಲ್ಲಿಂದಲ್ಲಿ ಸಾಮಾನೆಲ್ಲ ಹಾಗೆ ಇದೆ. ಈಗಾಗಲೇ ಟೈಮ್ ಅಂತೂ 10:45 ಆಗ್ತಾಯಿದೆ. ಸೊ ಇನ್ನು ಇಲ್ಲಿ ಅಡುಗೆ ಮನೆ ಕಡೆ ಬಂದರೆ ಇನ್ನು ಪಾತ್ರೆಗಳಾಗಲಿ ಎಲ್ಲಿಂದಲ್ಲೇ ಸಾಮಾನೆಲ್ಲ ಹಾಗೆ ಇದ್ದೋಗಿದೆ. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಬಂದಿದ್ದೆ, ಫ್ರೆಶ್ ಆಗಿತ್ತು ಅಲ್ಲಿ ಅಂತ. ಹಾಗೆ ಒಂದು ಕಟ್ಟು ಪಾಲಕ್ ಸೊಪ್ಪು ಕೂಡ ತೊಗೊಂಬಂದಿದ್ದೆ ಪಪ್ಪು ಮಾಡೋಣ ಅಂತ. ಈ ಕರ್ಬೇವಿನ ಸೊಪ್ಪು ಇದ್ರ ಹಿಂದೆಗಡೆ ಒಂದು ಸ್ವಲ್ಪ ನ್ಯೂಸ್ ಇದೆ. ಏನಪ್ಪ ಅಂತಂದರೆ ಇವತ್ತು ಕರ್ಬೇವಿನ ಸೊಪ್ಪು ಮತ್ತು ಇನ್ನೂ ಥಿಂಗ್ಸ್ ಸರಿಯಾಗಿ ನೆನಪಿಲ್ಲ ನನಗೆ, ಲಾಸ್ಟ್ ಟೈಮ್ ಮಾಡಿರೋದು. ಅದೇ ಥರ ಅತ್ತೆಗೆ ಕೇಳಿಕೊಂಡು ಮಾಡಬೇಕು. ಅಂದರೆ ಅವರು ಆಯಿಲ್ ತಲೆಗೆ ಕೊಬ್ಬರಿ ಎಣ್ಣೆ ಹಚ್ಕೋತಾರಲ್ವ, ಸೊ ಅದ್ರ ಜೊತೇಲಿ ಈ ಎಲ್ರಿಗೂ ಗೊತ್ತಿರುತ್ತೆ ಕರ್ಬೇವಿನ ಸೊಪ್ಪು ಮತ್ತು ಮೆಂತ್ಯ, ಇನ್ನೇನು ಈರುಳ್ಳಿ ಇದೆಲ್ಲನೂ ಕಟ್ ಮಾಡಿಕೊಂಡು ಅದೇ ಕೊಬ್ಬರಿ ಎಣ್ಣೆಗೆ ಹಾಕಿ ಸ್ವಲ್ಪ ಬೇಯಿಸ್ಕೊಂಡು ಹಾಕ್ಕೋತಾರೆ. ಸೊ ಆ ಥರ ನಾನು ಸಪ್ರೇಟ್ ಎಣ್ಣೆ ಮಾಡಿ ಇಟ್ಟಿದ್ದೆ ಲಾಸ್ಟ್ ಟೈಮ್ ಅತ್ತೇನು ಕೇಳಿಬಿಟ್ಟು. ಅದು ಖಾಲಿ ಆಗ್ತಾ ಬರ್ತಾಯಿದೆ. ಸೊ ಮತ್ತೆ ಒಂದು ಸ್ವಲ್ಪ ಮಾಡಿರೋಣ ಇವತ್ತು ಟೈಮ್ ಸಿಕ್ಕಿದ್ರೆ ಅಂತ ಸ್ವಲ್ಪ ಫ್ರೆಶ್ಶಾಗಿ ತೊಗೊಂಬಂದಿದ್ದೀನಿ. ಸೊ ಅದನ್ನು ಹೇಗೆ ಏನು ಮಾಡ್ತೀರಿ ಮನೇಲಿ ಆಯಿಲ್ ತಲೆಗೆ ಹಾಕ್ಕೊಳ್ಳೋದು ಅಂತ ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ಸೊ ಇನ್ಯಾಕೆ ಲೇಟ್ ಫ್ರೆಂಡ್ಸ್, ಬನ್ನಿ ಬೇಗ ಬೇಗ. ನಾನು ಆ್ಯಕ್ಚುಲಿ 12:15 ಅಷ್ಟೊತ್ತಿಗೆ ಈ ವರ್ಕೆಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆನೂ ಮಾಡಿಬಿಡ್ಬೇಕು. ಯಾಕಪ್ಪ ಅಂತಂದರೆ ಚಿನ್ನೂನ ಬರೋಕ್ಕೆ ಸ್ಕೂಲ್ ಹತ್ರ ಹೋಗಬೇಕಾಗತ್ತೆ, ಅದಕ್ಕೋಸ್ಕರ. ಸೊ ಅವನು ಎದ್ದೋಳಷ್ಟರಲ್ಲಿ ಆದಷ್ಟು ವರ್ಕ್ನ ನಾನು ಕಂಪ್ಲೀಟ್ ಮಾಡ್ಕೊಳ್ಬೇಕು. ನಮ್ಮವನಿಗೆ ಇಲ್ಲಿ ನಮ್ಮ ಜಶಿಗಂತೂ ಉಯ್ಯಾಲೆನ ಹಾಕಿದ್ದೀವಿ, ಕಾಣಿಸ್ತಿದೆಯಾ ನೋಡಿ, ಉಯ್ಯಾಲೆನ ಹಾಕಿದ್ದೀವಿ. ಆ ಕಡೆ ವಿಂಡೋ ಹತ್ರದಿಂದ ಈ ಕಡೆ ವಿಂಡೋಗೆ ಹಾಕಿರೋದು. ಸೊ ಅದರಲ್ಲಿ ಅವನು ಬೀಳಬಾರ್ದು ಅಂತ ಒಂದು ವೇಲ್ ಕೂಡ ಕಟ್ಬಿಟ್ಟು ಮಲಗಿಸಿದ್ದೀವಿ. ಸೊ ಆರಾಮಾಗಿ ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ಗಾಳಿ ಕೂಡ ಬರ್ತಾ ಇರತ್ತೆ ಅಂತ ಈ ಥರ ಒಂದು ಪ್ಲ್ಯಾನ್ ಮಾಡಿರೋದು. ಆ್ಯಂಡ್ ನಮ್ಮ ಮನೆಯಲ್ಲಿ ಮಕ್ಕಳೆಲ್ಲನೂ ಆಲ್ಮೋಸ್ಟ್ ಈ ಥರ ಒಂದು ಉಯ್ಯಾಲೆನಲ್ಲಿ ಇದ್ರೇ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಅದಕ್ಕೋಸ್ಕರ ಈ ಥರ ಪ್ಲ್ಯಾನ್ ಮಾಡಿ ಅತ್ತೆ ಈ ಥರ ಕಟ್ಟಿದ್ದೀವಿ. ಸೊ ಇವತ್ತು ಇಷ್ಟು ಬೇಗ ಎಷ್ಟು ಬೇಗ ಕೆಲಸ ಮುಗಿಸ್ಕೊಟ್ರೆ ನನಗೆ ಅಷ್ಟು ಒಳ್ಳೆಯದು. ಸೊ ಫ್ರೆಂಡ್ಸ್, ನಾನಂತೂ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಬಿಡ್ತೀನಿ. ಸೊ ನೀವು ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಮೊದಲು ನಾನು ರೂಮ್ನಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದೆ, ಜಶಿ ಮಲಗಿದ್ರಿಂದ ಬೇಗ ಮಾಡ್ಕೊಂಬಿಡೋಣ ಅಂತ. ಯಾಕಂದರೆ ರೂಮಲ್ಲಿ ಫಸ್ಟ್ ಯಾಕಪ್ಪ ಮಾಡಿದೆ ಅಂತಂದರೆ ಅವನು ಎದ್ದರೆ ಹಾಸಿಗೆ ಮೇಲೆ ಹಾಕಿದ್ರೆ ಆ ವಿಂಡೋನಲ್ಲಿ ನೋಡ್ಕೊತ ಗಾಡಿಗಳದೆಲ್ಲ ಹೋಗೋದು, ಸ್ವಲ್ಪ ಆಟಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಅಲ್ಲಿ ಕ್ಲೀನ್ ಮಾಡಿಕೊಂಡೆ. ಇನ್ನು ದಿವಾನ ಮೇಲೆ ಹಾಲಲ್ಲೆಲ್ಲನೂ ಈಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದು ಬಂದು ನಮ್ಮ ಚಿನ್ನೂದು ವಾಕರ್. ಸೊ ಅವನು ದೊಡ್ಡವನಾದಮೇಲೆ ಅದನ್ನು ಹಾಗೆ ಎತ್ತಿಟ್ಟಿದ್ವಿ.
ಈಗ ಜಶಿಗೆ ಯೂಸ್ ಮಾಡ್ತಾಯಿದ್ದೀವಿ. ಅವನಂತೂ ಸ್ವಲ್ಪ ಈಗೀಗ ಟ್ರೈ ಮಾಡ್ತಾ ಇದ್ದಾನೆ ಮುಂದಕ್ಕೆ ಬರೋದಕ್ಕೆ. ದಿನದಲ್ಲಿ ಏನಿಲ್ಲ ಅಂದರೂ ಒಂದು ಸ್ವಲ್ಪ ಹೊತ್ತು ಅವನಿಗೆ ಅದರಲ್ಲಿ ಹಾಕಿ ಅಭ್ಯಾಸ ಮಾಡ್ತಾಯಿದ್ದೀರಿ. ಯಾಕಂದರೆ ಇಲ್ಲ ಅಂದರೆ ನಾನು ಎತ್ಕೊಂಡಿರಬೇಕು ಅಂತಲೇ ಕಾಣಿಸಿದ್ರೆ ಸಾಕು, ಅದರಲ್ಲಿ ಹಾಕ್ಬಿಟ್ರೆ ಏನೋ ಒಂದು ಸ್ವಲ್ಪ ಆಟ ಆಡ್ಕೊಂಡಿರ್ತಾನೆ ಅಂದ್ಬಿಟ್ಟು ಅದರಲ್ಲಿ ಹಾಕಿರ್ತೀರಿ. ಸೊ ದಿನ ಪೂರ್ತಿ ಮಕ್ಕಳು ಬೊಂಬೆಗಳು ಇದೆಲ್ಲ ಎತ್ತಿಡೋದೇ ಸರಿ ಹೋಗುತ್ತೆ ಫ್ರೆಂಡ್ಸ್ ನನಗೆ. ಫ್ರೆಂಡ್ಸ್, ಇಲ್ಲಿ ನಾನು ಪಾಲಕ್ ಸೊಪ್ಪನ್ನ ಕ್ಲೀನಾಗಿ ಬೇರೆ ಸೊಪ್ಪು ಯಾವುದು ಮಿಕ್ಸ್ ಇಲ್ದಿರ ನೋಡಿಕೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಕಡೆ ನೆನೆಸಿಟ್ಕೊಂಬಿಟ್ಟಿದ್ದೀನಿ. ಈಗಾಗಲೇ 5-10 ಮಿನಿಟ್ಸ್ ಆಗ್ತಾಯಿದೆ ಅದನ್ನು ನೆನೆಸಿಟ್ಟು. ಸೊ ಇನ್ನೊಂದು ಕಡೆ ಬಂದು ಅದ್ರ ಪಪ್ಪುಗೆ ಬೇಕಾಗಿರೋದು ಸೊಪ್ಪು ಜೊತೆ ಈರುಳ್ಳಿ, ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನಾನಿಲ್ಲಿ, ಯಾಕಂದರೆ ಇದು ಖಾರ ಇಲ್ಲ ಹಾಗಾಗಿ. ಮತ್ತು ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು, ಆದರೆ ಮನೆಯಲ್ಲಿ ಸದ್ಯಕ್ಕಿರಲಿಲ್ಲ, ಖಾಲಿಯಾಗಿದೆ, ಹಾಗಾಗಿ ನಾನು ಹಾಕಲಿಲ್ಲ. ಮಿಕ್ಕಿದ್ದು ಟೊಮೊಟೊ ಇದೆಲ್ಲವೂ ಹಾಕ್ತಾಯಿದ್ದೀನಿ. ನಾನು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಬೇಕಾಗತ್ತೆ. ಸೊ ಈ ಥರ ಇದೆಲ್ಲನೂ ತೆಗಿಬೇಕು. ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ತೀನಿ. ನಾನಿಲ್ಲಿ ಟೊಮೊಟೊನ ಕಮ್ಮಿ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಯಾಕೆಂತಂದರೆ ಪಾಲಕ್ ಸೊಪ್ಪಿಗೆ ಟೊಮೊಟೊ ಜಾಸ್ತಿ ಹಾಕಬಾರ್ದು, ಅದಕ್ಕಾಗಿ ಕಿಡ್ನಿನಲ್ಲಿ ಸ್ಟೋನ್ಸ್ ಜಾಸ್ತಿ ಬೀಳುತ್ತೆ ಅಂತ ಹೀಗೆ ಯಾರೋ ಹೇಳಿದರು ದೊಡ್ಡವರು, ಹಾಗಾಗಿ ಹಾಕ್ತಾಯಿಲ್ಲ, ಕಮ್ಮಿ ಹಾಕ್ತಾಯಿದ್ದೀನಿ. ಈಗಾಗಲೇ ಕುಕ್ಕರಲ್ಲಿ ಬೇಳೆನ ಇಟ್ಟಿದ್ದೀನಿ. ಸೊ ಅದ್ರ ಜೊತೇಲಿ ಇದೆಲ್ಲ ಕೂಡ ಅದಕ್ಕೆ ಶಿಫ್ಟ್ ಮಾಡಿಬಿಡೋಣ. ಸೊ ಬೇಳೆಗೆ ತೊಳೆದು ಮೆಜರ್ಮೆಂಟ್ ಅದ್ರ ಪ್ರಕಾರ ಎಲ್ಲನೂ ಹಾಕ್ಕೊತಾ ಇದ್ದೀನಿ ನಾನು, ಎಷ್ಟು ಬೇಕೋ ಅಷ್ಟು. ಸೊ ಹುಣಸೆಹಣ್ಣು ಆಗಲೇ ತೋರಿಸಿದ್ದು ಮತ್ತೆ ಅದಕ್ಕೆ ಹಾಕ್ಬಿಟ್ಟೆ. ಇದೆಲ್ಲನೂ ಒಂದು ಸ್ವಲ್ಪ ಬಿಡಿಸ್ಕೊಂಡು ಸ್ವಲ್ಪ ಹುಣಸೆಹಣ್ಣ ಹಾಕ್ಬಿಡೋಣ. ಆಮೇಲೆ ಅರಿಶಿನ ಸ್ವಲ್ಪ ಹಾಕಬೇಕು, ಒಂಚೂರು, ಜಾಸ್ತಿನೂ ಹಾಕಬಾರ್ದಲ್ವ, ಅದಕ್ಕೆ ಒಂಚೂರು ಅರಿಶಿನ ಹಾಕ್ಕೊಂಡು, ಜೀರಿಗೆ ಇದ್ದರೆ ಸಪ್ರೇಟ್ ಅದನ್ನು ಹಾಕ್ಕೊಬೋದು. ನಾನು ಈಗಾಗಲೇ ಹಾಕಿದ್ದೀನಿ, ಬಟ್ ಹೇಳೋದನ್ನು ಮರ್ತುಬಿಟ್ಟಿದ್ದೆ ಫ್ರೆಂಡ್ಸ್. ಒಂದು ಸ್ವಲ್ಪ ಲೈಟಾಗಿ ಎಣ್ಣೆ ಕೂಡ ಹಾಕ್ಕೊಬೇಕು. ಈಗ ನಾವು ಫೈನಲಿ ಸೊಪ್ಪನ್ನ ಹಾಕ್ಕೊಂಬಿಡೋಣ. ಇದು ಯೂಶಲಿ ಎಲ್ರಿಗೂ ಗೊತ್ತಿರುತ್ತೆ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಸೊ ನಾನು ಈ ಥರ ಮಾಡ್ತೀನಿ, ಅಂದರೆ ನಮ್ಮ ಮನೆಯಲ್ಲಿ ಯಾರು ಮಾಡಿದ್ರು ಈ ಥರ ಮಾಡ್ತಾರೆ. ಅಂದರೆ ಒಬ್ಬೊಬ್ರ ಕೈ ರುಚಿನೇ ಒಂಥರ ಇರುತ್ತೆ. ಈಗ ನಾನು ಮಾಡಿದ್ರೆ ಒಂಥರ ರುಚಿ ಬರುತ್ತೆ, ನಮ್ಮ ಅತ್ತೆ ಮಾಡಿದ್ರೆ ಒಂಥರ ಬರುತ್ತೆ, ನಮ್ಮ ಅವ್ವ ಮಾಡಿದ್ರೆ ಒಂಥರ, ಇನ್ನು ಹೇಳ್ಬೇಕಂದ್ರೆ ನಮ್ಮ ಯಜಮಾನ್ರು ಮಾಡ್ತಾರೆ, ಅವ್ರು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಒಬ್ಬೊಬ್ಬರು ಹೇಳ್ತಾರೆ ಫ್ರೆಂಡ್ಸ್, ಅದು ಎಷ್ಟರ ಮಟ್ಟಿಗೆ ನಿಜ ಅಂತ ನನಗೆ ಗೊತ್ತಿಲ್ಲ ಅಷ್ಟೊಂದು. ಆದರೆ ಈ ಹೆಂಗಸರು ಮಾಡೋ ಅಡುಗೆ ಟೇಸ್ಟಿಗಿಂತ ಗಂಡಸರು ಮಾಡೋ ಅಡುಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದು ನಿಜಾನ ಸುಳ್ಳ ನಿಮ್ಗೇನು ಅನಿಸುತ್ತೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈಗಂತೂ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಇದಕ್ಕೆ ಇನ್ನೇನು ವಿಸಿಲ್ ಇಟ್ಬಿಡೋಣ. ವಿಸಿಲ್ ಇಟ್ಬಿಟ್ಟು ಇದು ವಿಸಿಲ್ ಬರೋಷ್ಟರಲ್ಲಿ ಈಗ ನಾನು ಪಾತ್ರೆ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಟ್ಟು, ಮತ್ತು ಇನ್ನೊಂದು ಕಡೆ ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ, ಸೊ ಅದರದ್ದೇ ಕುಕ್ಕರ್ ಇತ್ತು, ಒಂದು ಸ್ವಲ್ಪ ಇದನ್ನು ವಾಶ್ ಮಾಡ್ಕೊಂಬಿಟ್ಟು ಇನ್ನೊಂದು ಕಡೆ ರೈಸ್ಗೆ ಇಟ್ಬಿಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಯಶಿ ಎದ್ದಿದ್ದಾನೋ ಇಲ್ಲೋ ನೋಡಬೇಕು. ಸೊ ಅವನಿನ್ನೂ ಮಲಗಿದ್ದಾನೆ, ಅವನಿಗೆ ಮತ್ತೆ ವಿಸಿಲ್ ಬಂದರೆ ಡಿಸ್ಟರ್ಬ್ ಆಗುತ್ತಲ್ವ, ಎದ್ದು ಬಿಡ್ತಾನೆ ಭಯ ಬಿದ್ದು. ಸೊ ಒಂದು ಸ್ವಲ್ಪ ರೂಮ್ ಬಾಗಿಲನ್ನ ಮುಂದಕ್ಕೆ ಹಾಕಿರ್ತೀನಿ. ಸೊ ಅವ್ನು ಎದ್ದರೆ ನನ್ನ ಗಮನ ಎಲ್ಲ ಆ ಕಡೆ ಇರೋದ್ರಿಂದ ಸೊ ಅವ್ನು ಎದ್ದರೆ ಅಂತೂ ಗೊತ್ತಾಗತ್ತೆ. ಆದರೂ ನಮ್ಮ ಹುಷಾರಲ್ಲಿ ನಾವಿದ್ದರೆ ಬೆಟರ್ ಅಲ್ವಾ. ಅರ್ಧ ನಿದ್ದೆಯಲ್ಲಿ ಎದ್ದರೂ ಇನ್ನೂ ಕಾಟ ಕೊಡ್ತಾನೆ, ಅದಕ್ಕೆ ಸ್ವಲ್ಪ ಸೇಫ್ಟೀಸ್ನ ಮುಂಚೆನೇ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಈ ರೀತಿನ ಮಾಡಿಟ್ಕೊಂಡ್ಬಿಡ್ತೀನಿ ನಾನು. ಫೈನಲಿ ಫ್ರೆಂಡ್ಸ್, ಪಪ್ಪು ಅಂತೂ ರೆಡಿ ಆಗೋಗಿದೆ, ಒಗ್ಗರಣೆಗೆಲ್ಲನೂ ಕೊಟ್ಟಿದ್ದೀನಿ. ಸೊ ಕರ್ಬೇವಿನ ಸೊಪ್ಪು ಹೇಳಿದ್ನಲ್ವ, ಬೆಳ್ಳುಳ್ಳಿ ಎಲ್ಲನೂ ಒಂದು ಸ್ವಲ್ಪ ಈ ಥರ ರೋಸ್ಟ್ ಮಾಡಿಬಿಟ್ಟು ಒಗ್ಗರಣೆ ಕೊಟ್ಟಿದ್ದೀನಿ. ಸೊ ಇದು ಇನ್ನೇನಿದ್ರು ಟೇಸ್ಟ್ ನೋಡಬೇಕು, ಉಪ್ಪು ಖಾರ ಹೇಗಿದೆ ಏನು ಫಸ್ಟು ಟೇಸ್ಟ್ ನೋಡಿಬಿಡೋಣ. ಟೇಸ್ಟ್ ಅಂತೂ ಕರೆಕ್ಟಾಗಿದೆ, ಒಂಚೂರು ಖಾರ ಜಾಸ್ತಿ ಆಗಿದೆ, ಅಂದರೆ ಉಪ್ಪು ಒಂಚೂರು ಕಮ್ಮಿ ಆಗಿದೆ. ನಾನು ಆಲ್ಮೋಸ್ಟ್ ಉಪ್ಪು ಕಮ್ಮಿ ಹಾಕ್ತೀನಿ, ಯಾಕಪ್ಪ ಅಂತಂದರೆ ಮತ್ತೆ ಸಾರುಗಳಿಗೆಲ್ಲನೂ ಆಮೇಲೆ ಬೇಕಾದರೆ ಹಾಕ್ಕೊಬೋದಲ್ವ, ಜಾಸ್ತಿ ಆದರೆ ಕಷ್ಟ ಆಗುತ್ತೆ. ಸೊ ಒಂಚೂರು ಉಪ್ಪು ಹಾಕಿದ್ರೆ
ಸರಿ ಹೋಗುತ್ತೆ. ಇನ್ನು ಒಂದು ಸ್ವಲ್ಪ ಖಾರ ಅನ್ನಿಸ್ತಾ ಇದೆ. ನನಗೆ ಆ ಥರ ಅನಿಸುತ್ತೆ, ಬಟ್ ಅತ್ತೆ ಅವರು ಒಂದು ಸ್ವಲ್ಪ ಖಾರ ತಿನ್ನೋದ್ರಿಂದ ಅವ್ರಿಗೆ ಕರೆಕ್ಟಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫೈನಲಿ ನನ್ನ ಅಡುಗೆ ಕೆಲಸ, ಕ್ಲೀನಿಂಗ್ ಕೆಲಸ ಎಲ್ಲನೂ ಕಂಪ್ಲೀಟಾಗಿ ಆಗೋಯ್ತು. ಇನ್ನೇನಿದ್ರು ಜೆಶಿ ಎದ್ದರೆ ಅವನಿಗೆ ಹಾಲು ಕುಡಿಸ್ಕೊಂಡು ಕರ್ಕೊಂಡೋಗಿ ಚಿನ್ನನ ಕರ್ಕೊಂಬರೋದೊಂದೇ ಬ್ಯಾಲೆನ್ಸ್ ಇವತ್ತು. ನೋಡಿದ್ರೆ ಫ್ರೆಂಡ್ಸ್, ಇದು ನಮ್ಮ ಜೆಶಿ ಫಂಕ್ಷನ್ದು ಆಲ್ಬಮ್ಮು. ಸೊ ತುಂಬ ದೊಡ್ಡದಾಗಿದೆ, ಬಟ್ ಇದು ಬಂದು ಫಸ್ಟ್ ಎಂಟ್ರೆನ್ಸ್ ಲುಕ್. ಇಲ್ಲಿ ನೇಮಿಂಗ್ ಸೆರೆಮನಿ DR ಜಶಿತ್ ಅಂತ ಇದೆ. ಸೊ ನಿಮಗೆ ಉಲ್ಟಾ ಕಾಣಿಸ್ತಿರ್ಬೋದು ಥಿಂಕ್, ಆ್ಯಂಡ್ ಡೇಟ್ ಎಲ್ಲನೂ ಇದೆ. ಎಂಟ್ರೆನ್ಸಲ್ಲಿ ನಮ್ಮ 4 ಜನದ ಫೋಟೋ ಹಾಕಿ ಡಿಸೈನ್ ಮಾಡಿದ್ದಾರೆ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಆ್ಯಂಡ್ ಬ್ಯಾಕ್ ಸೈಡ್ ಬಂದರೆ ನಮ್ಮ ಫ್ಯಾಮ್ಲಿ ಫೋಟೋನ ಹಾಕಿದ್ದಾರೆ. ಸೊ ಆಲ್ಮೋಸ್ಟ್ ಕಾಣಿಸ್ತಿದೆ ಅಂದ್ಕೊತಾ ಇದ್ದೀನಿ. ಇದು ನಮ್ಮ ಫ್ಯಾಮ್ಲಿ ಫೋಟೋ. ಸೊ ಎಲ್ಲರೂ ಇರೋದನ್ನು ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು ಅವ್ರದ್ದು ನಾರ್ಮಲ್ ಸ್ಟುಡಿಯೋ ಅವ್ರದ್ದು ಫೋನ್ ನಂಬರ್ ಇದು ಎಲ್ಲ ಹಾಕ್ತಾರಲ್ವ ನಾರ್ಮಲಾಗಿ. ಸೊ ಫಸ್ಟ್ ಬಂದರೆ ನೋಡಿ ಈ ಥರ ಹಾಕಿದ್ದಾರೆ ನಮ್ಮ ಜೆಶಿದು. ಅದು ನ್ಯಾಚುರಲ್ ಆಗಿ ಇರುತ್ತೆ ಅಂತ ಈ ಥರ ಒಂದು ಫೋಟೋಸ್ ತೆಗೆದಿದ್ದಾರೆ. ಇಲ್ಲಿ ನೋಡಿ ಹೇಗೆ ನೋಡ್ತಾ ಇದ್ದಾನೆ. ಸೊ ಇದು ಬಂದು ನನಗೆ ಒಂಥರ, ನಾನು ಕೇಳಿದೆ ಈ ಥರ ಎಲ್ಲ ಯಾಕೆ ತೆಗಿಯೋಕೆ ಹೋದ್ರು ಹಾಗೆ ಅಂತ. ಬಟ್ ನಮ್ಮ ಯಜಮಾನ್ ಇಟ್ಕೊಂಡು ಅವೇ ನ್ಯಾಚುರಲ್ ಫೋಟೋಸು ಆ ಥರ ಇದ್ರೇ ಚೆನ್ನಾಗಿರುತ್ತೆ ಹಾಗೆ ಅಂತಂದರು. ಇನ್ನು ಇದೆಲ್ಲ ಬಂದು ಬೆಳಗ್ಗೆ ಪೂಜೆ ಮಾಡಿದ್ರಲ್ವ, ಸೊ ಆ ಪೂಜೆ ಫೋಟೋಸು. ಹಾಗೆ ಅನ್ನಪ್ರಾಶನ ಮಾಡಿದ್ದು, ನಾಮಕರಣದ್ದು ಇದು ಅನ್ನಪ್ರಾಶನ ಮಾಡಿದ್ದು, ಮತ್ತು ಕಿವಿಲಿ ಹೆಸರು ಕೂಗಿದ್ದು ಎಲ್ಲ ತಿನ್ನಿಸಿದ್ರಲ್ವ ಮಕ್ಕಳ ಹತ್ರದಿಂದ ದೊಡ್ಡವರದ್ದೆಲ್ಲನೂ. ಸೊ ಎಲ್ಲ ಮಾಡಿದ್ದಾರೆ, ತೆಗೆದಿದ್ದಾರೆ. ಈ ಥರ ಒಂದು ಹೈಲೈಟ್ ಮಾಡಿದ್ದಾರೆ ಫ್ರೆಂಡ್ಸ್. ನಿಮಗೆ ಕಾಣಿಸ್ತಿರ್ಬೋದು, ಅಲ್ಲಲ್ಲಿ ಈ ಥರ ಚಿಕ್ಕದಾಗಿ ಇಲ್ಲದೆ ಈ ಥರ ದೊಡ್ಡದಾಗಿ ನಮ್ಮದೆಲ್ಲನೂ ಮಕ್ಕಳದು ಎಲ್ಲರದ್ದು ಸೇರಿಸಿ ತುಂಬ ಹೈಲೈಟ್ ಮಾಡಿದ್ದಾರೆ. ಮಿಡಿಲಲ್ಲಿ ನೋಡಿ ಈ ಥರ ಜೆಶಿದು ತುಂಬ ಹೈಲೈಟಾಗಿ ಮಾಡಿಕೊಟ್ಟಿದ್ದಾರೆ ಪೋಸಸ್ ಎಲ್ಲನೂ. ನಮ್ಮ ಚಿನ್ನೋದೂ ಇರಬೇಕು. ಸೊ ಈ ಥರ ಒಂದು ಎಲ್ಲನೂ ಫಂಕ್ಷನ್ದು ಅವತ್ತು ಬೆಳಿಗ್ಗೆ ಪೂಜೆದು ಮತ್ತು ಕೆಳಗಡೆ ಇತ್ತು ಎಲ್ಲನೂ ತೆಗೆದಿದ್ದಾರೆ, ಎಲ್ಲ ಹಾಕ್ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಪೂಜೆದೇ ಇದೆ, ಯಾವುದು ಮಿಸ್ ಅಂತ ಆಗಲಿಲ್ಲ ಇದರಲ್ಲಿ. ಆ್ಯಂಡ್ ಈ ಥರ ಒಂದು ಇದು ಫೋಟೋ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ನಮ್ಮದು ಮತ್ತು ನಮ್ಮ ಯಜಮಾನ್ರು ಚಿನ್ನೂದು. ಸೊ ಅಲ್ಲಲ್ಲಿ ಈ ಥರ ಕ್ಯಾಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಒಂದೊಂದು ಫೋಟೋಸ್ ಮಾತ್ರ ನ್ಯಾಚುರಲ್ ಇದೆ ಅಂತ ಹೇಳಿದ್ರು. ಸೊ ಅದೇ ಸರಿ ಅಂತ ನಾನು ಅಂದ್ಕೊಂಡಿದ್ದೆ. ಈ ಫೋಟೋ ಅಂತೂ ತುಂಬಾ ಚೆನ್ನಾಗಿದೆ ಅಲ್ವಾ, ನನಗಂತೂ ತುಂಬ ಇಷ್ಟ ಆಯಿತು. ಇದು ಹೈಲೈಟ್ ಆಗಿದೆ ನಂದು ಮತ್ತು ನಮ್ಮ ಯಜಮಾನ್ರದ್ದು. ಸೊ ನಾವು ಒಂದು ಸ್ವಲ್ಪ ನಮ್ಮದು ಆಲ್ಮೋಸ್ಟ್ ಆಲ್ಬಮ್ನಲ್ಲಿ ನಂದು ಮತ್ತು ಅವ್ರದ್ದು ಹೈಲೈಟ್ ಮಾಡಿದ್ದಾರೆ. ನಾನು ಅದೇ ಮಗುದು ಮಾಡಬೇಕಿತ್ತಲ್ವ ಅಂತ ಹೇಳಿದೆ, ಮಗುದು ಅಲ್ಲಲ್ಲಿದೆ. ಸೊ ಈ ಫೋಟೋ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ನಂದು ಮತ್ತು ನಮ್ಮ ಯಜಮಾನ್ರದ್ದು ಅಂತ ನನಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಯಾಕಂದರೆ ಇದು ಲಾಸ್ಟ್ ಫಂಕ್ಷನ್ ಐ ಥಿಂಕ್, ಮತ್ತು ನನ್ನ ಮಕ್ಕಳು ದೊಡ್ಡವರಾಗೋವರೆಗೂ ಬೇರೆ ಯಾವುದು ಫಂಕ್ಷನ್ಸ್ ಅಂತ ಇರೋದಿಲ್ಲ. ಇನ್ನೆಲ್ಲರದ್ದು ಆಲ್ಮೋಸ್ಟ್ ರಿಲೇಷನ್ಸ್ ಎಲ್ಲರದ್ದು ಇದೆ ಇದರಲ್ಲಿ ಫೋಟೋಸು. ಸೊ ನೋಡಿ ಇಲ್ಲಿ ಎಲ್ಲನೂ ನಮ್ಮ ಚಿನ್ನದು ಕೂಡ ತೆಗೆದಿದ್ದಾರೆ. ಅವ್ನು ಯಾಕೋ ಮುಂಚ್ಕೊಂಡಿದ್ದ ಅವತ್ತು, ಯಾಕೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ನಮ್ಮ ರಿಲೇಷನ್ಸ್ದು ಬಂದಿರೋರ್ದು ಎಲ್ಲರದ್ದು ಇದೆ ನೋಡಿ. ಈ ಥರ ಗೆಸ್ಟ್ ಯಾರ್ಯಾರು ಬಂದಿದ್ದರು ಸೊ ಅವ್ರದ್ದು ಎಲ್ಲ ಕೂಡ ಇದೆ. ಮತ್ತು ಇಲ್ಲಿ ಈ ಪೇಜಲ್ಲಿ ನಮ್ಮ ಅತ್ತೆ ಮತ್ತು ಮಾವದು ಹೈಲೈಟ್ ಮಾಡಿ ಹಾಕಿದ್ದಾರೆ. ಸೊ ಅಲ್ಲಲ್ಲಿ ಈ ಥರ ಮಗುದು ಉಯ್ಯಾಲೆನಲ್ಲಿ ಹಾಕ್ತಿರೋದು ಈ ಥರ ಎಲ್ಲ ಕೂಡ ಹಾಕಿದ್ದಾರೆ. ಅಲ್ಲಲ್ಲಿ ನಮ್ಮ ಫೋಟೋಸ್ ಎಲ್ಲನೂ ಹೈಲೈಟ್ ಮಾಡಿ ಹಾಕಿದ್ದಾರೆ ನೋಡಿ. ಈ ಥರ ಒಂದು ಫ್ಯಾಮ್ಲಿ ಫೋಟೋನ ಆ್ಯಂಡ್ ಇಲ್ಲಿ ಮತ್ತು ಇವರಿಬ್ಬರದ್ದು ಇಲ್ಲಿ ನಮ್ಮದು ಹೈಲೈಟ್ ಮಾಡಿ ಹಾಕಿದ್ದಾರೆ, ಲವ್ ಫಾರ್ ಎವರ್ ಅಂತ. ಸೊ ಇದು ಒಂಥರ ಚೆನ್ನಾಗಿದೆ, ಮೆಮೊರೇಬಲ್ ಆಗಿ ಅಂತಲೇ ಹೇಳ್ಬೋದು. ಥರ ಒಂದು ಫಂಕ್ಷನ್ನು ಆಲ್ಬಮ್ಸ್ ಮಾಡ್ಕೊಳ್ಳೋದ್ರಿಂದ. ಆ್ಯಕ್ಚುಲಿ ನಾನು ಆಲ್ಬಮ್ಸ್ ಎಲ್ಲನೂ ಬೇಡ, ಮ್ಯಾರೇಜ್ ಫೋಟೋಸ್ ಆಲ್ಬಮಲ್ಲೇ ಪ್ಲೇಸ್ ಇದೆ ಅದರಲ್ಲೇ ಹಾಕ್ಸೋಣ ಅಂತ ಹೇಳಿದ್ದೆ. ಬಟ್ ಬೇಡ, ಸಪ್ರೇಟಾಗಿರಲಿ ಮಗುದು ಅಂತ ಮಾಡಿಸಿದ್ರು.
ಈ ಥರ ಒಂದು ಲ್ಯಾಮಿನೇಷನ್ ಎಲ್ಲ ಬರುತ್ತೆ, ಚೆನ್ನಾಗಿರುತ್ತೆ ಅಂತ. ಸೊ ಹಾಗೇ ಮಾಡಿಕೊಟ್ಟಿದ್ದಾರೆ. ಇನ್ನೆಲ್ಲನೂ ಆಲ್ಮೋಸ್ಟ್ ಬಂದಿರೋರ್ದು ನಮ್ಮದು ನ್ಯಾಚುರಲ್ ಆಗಿರೋ ಫೋಟೋಸ್ ಎಲ್ಲನೂ ಇದೆ ನೋಡಿ. ಅಲ್ಲಲ್ಲಿ ಮಿಡಿಲಲ್ಲಿ ಈ ಥರ ಒಂದು ಹಾಕಿದ್ದಾರೆ. ಇಲ್ಲಿ ನೋಡಿ, ಇವನೊಂಥರ ಫೋಸ್ ಕೊಟ್ಟರೆ ಇವನೊಂಥರ ಫೋಸ್. ಸೊ ಒಂಥರ ಚೆನ್ನಾಗಿದೆ ಅಲ್ವಾ ಇದು. ಆ್ಯಂಡ್ ನಮ್ಮ ಚಿನ್ನೋದು ಈ ಥರ ಯಾವುದಾದ್ರೂ ಒಂದು ಫೋಟೋನ ಫ್ರೇಮ್ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಾವು. ಮತ್ತು ಇಲ್ಲಿ ಅಮ್ಮ, ನಾನು, ನಮ್ಮ ಯಜಮಾನ್ರು ಇರೋದು. ಮತ್ತು ಇದು ಬಂದು ನಮ್ಮ ಫ್ಯಾಮಿಲಿ ಫೋಟೋ, ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಹಾಕಿದಾರಲ್ವ ಅದು. ಸೊ ಇನ್ನೆಲ್ಲನೂ ನಮ್ಮದೇ ಇದೆ ಫ್ರೆಂಡ್ಸ್. ಆಲ್ಮೋಸ್ಟ್ ತುಂಬ ಫೋಟೋಸ್ ಆ ಥರನೇ ಹಾಕಿದ್ದಾರೆ. ಇನ್ನು ಇದು ಬಂದು ಫೈನಲಲ್ಲಿ ಲಾಸ್ಟ್ ಈ ಥರ ಒಂದು ಎಡಿಟಿಂಗ್ ಮಾಡಿ ಹಾಕಿದ್ದಾರೆ. ಇನ್ನೇನು ಮತ್ತೆ ಊಟ ಮಾಡೋದು ಅದೆಲ್ಲ ಕೂಡ ಕ್ಯಾಪ್ಚರ್ ಮಾಡಿದ್ರಲ್ವ, ಸೊ ಅದೆಲ್ಲ ಕೂಡ ಹಾಕಿದ್ದಾರೆ. ಸೊ ಆಲ್ಬಮ್ ಅಂತೂ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಆಗೋಗಿದೆ ಫೋಟೋಸು. ಇದು ಬಂದು ಮತ್ತೆ ಫೈನಲ್ ಲುಕ್ಕು. ಎಂಟ್ರೆನ್ಸಲ್ಲಿ ಸ್ಟಾರ್ಟಿಂಗಲ್ಲಿ ಇತ್ತಲ್ವ, ಸೊ ಅದೇ ಥರ ಮತ್ತೆ ಎಂಡಿಂಗಲ್ಲಿದೆ. ಆ್ಯಂಡ್ ಇದು ಫೈನಲ್ ಆಗಲೇ ತೋರಿಸಿದ್ನಲ್ವ ಇದು. ಸೊ ನಮ್ಮ ಆಲ್ಬಮ್ ಹೇಗಿದೆ, ಮಗುದು ಇಷ್ಟ ಆಯಿತಾ ನಿಮಗೆ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಸೊ ಫ್ರೆಂಡ್ಸ್, ಈಗಂತೂ ಟೈಮು 6 o'clock ಆಗ್ತಾ ಇದೆ. ಮಧ್ಯಾಹ್ನ ಚಿನ್ನೂನ ಕರ್ಕೊಂಬಂದಮೇಲೆ ಇಬ್ಬರಿಗೂ ಒಂದು ಸ್ವಲ್ಪ ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ಟು ಮಾಡೋಣ ಎಣ್ಣೆ ಅಂತ ಅಂದ್ಕೊಂಡೆ. ಬಟ್ ಜೆಶಿ ಮಲಗಲೇ ಇಲ್ಲ. ಅವನ್ನ ಆಟ ಆಡಿಸ್ಕೊಂಡು ಚಿನ್ನು ಕೂಡ ಮಲಗಲಿಲ್ಲ. ಹಾಗಾಗಿ ನನಗೆ ಮಾಡೋದಕ್ಕೆ ಆಗಲಿಲ್ಲ. ಇನ್ಫ್ಯಾಕ್ಟ್ ಮಧ್ಯಾಹ್ನ ಲಂಚ್ ಮಾಡೋಕ್ಕೂ ನನಗೆ ತುಂಬ ಲೇಟ್ ಆಗೋಯಿತು. ಸೊ ಇದಕ್ಕೆ ನಾನು ಒಂದು ಗ್ಲಾಸ್ನಷ್ಟು ಎಣ್ಣೆನ ತಗೊಂಡಿದ್ದೀನಿ. ಅದಕ್ಕೆ ಒಂದು ಚಿಕ್ಕದು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡೆ. ಇದಕ್ಕೆ ಈ ಥರ ಇಲ್ಲಿ ಸಣ್ಣದಾಗಿ ಈ ಥರ ಒಂದು ಪೌಡರ್ನ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದು ಮೆಂತ್ಯ ಪೌಡರು. ನಾವು ಮೆಂತ್ಯನ ಹುರಿದ್ಬಿಟ್ಟು ಸಪ್ರೇಟು ತಣ್ಣಗಾದ್ಮೇಲೆ ಪೌಡರ್ ಮಾಡಿ ಹಾಕ್ಕೊಂಡಿರೋದು ಇದನ್ನು. ಇದೆಲ್ಲ ಬಂದು ನಾವು ಸ್ವಲ್ಪ ಆಯಿಲ್ ಜಾಸ್ತಿ ಹೀಟ್ ಆಗೋಕ್ಕೆ ಮುಂಚೆನೇ ಹಾಕ್ಕೊಂಬಿಡ್ಬೇಕು. ಆವಾಗ ಮೇಲೆ ಎಲ್ಲ ಸಿಡಿಯೋದಿಲ್ಲ. ಅದಕ್ಕೆ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನೊಂಚೂರು ಈರುಳ್ಳಿ ಅದೆಲ್ಲ ಫ್ರೈ ಆಗೋದು ನಮಗೆ ಗೊತ್ತಾಗುತ್ತಲ್ವ. ಜಾಸ್ತಿ ಸೀದ್ಸೋದಕ್ಕೂ ಬಿಡಬಾರ್ದು. ಲೈಟಾಗಿ ಅದೊಂದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬಂದಿದ ತಕ್ಷಣ ಆಫ್ ಮಾಡಿಬಿಟ್ರೆ ಆ ಎಣ್ಣೆ ಬಿಸಿ ಇರೋದ್ರಿಂದ ಸೊ ಅದು ಹಾಗೆ ತಣ್ಣಗಾಗೋಷ್ಟರಲ್ಲಿ ಇನ್ನೊಂಚೂರು ಹಾಗೆ ಫ್ರೈ ಆಗೋಗುತ್ತೆ. ಸೊ ಈಗ ಎಣ್ಣೆಗಂತೂ ಇಟ್ಬಿಟ್ಟಿದ್ದೀನಿ. ಸನ್ನಿ ಮಲಗಿದ್ದಾನೆ, ಚಿನ್ನು ಟಿ ವಿ ನೋಡ್ತಾ ಇದ್ದಾನೆ. ಸೊ ಈವ್ನಿಂಗ್ ಅಂತೂ ಆಗೋಯ್ತು. ಇನ್ನೇನಿದ್ರು ಡಿನ್ನರ್ಗೆ ರೆಡಿ ಮಾಡ್ಕೊಬೇಕು. ಸೊ ಇದು ಇವತ್ತಿನ ಬ್ಲಾಗ್ ಫ್ರೆಂಡ್ಸ್. ನಿಮಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಏನು ಮಾಡಬೇಕು, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಿಮ್ಮ ಒಪಿನಿಯನ್ನ ನನಗೆ ಕಾಮೆಂಟ್ಸ್ನ ಮೂಲಕ ತಿಳಿಸಿ ಅಂತ ಕೇಳ್ತಾ, ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.